ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ಸ್ಥಳ ಹೇಗಿದೆ? ಸುಂದರವಾಗಿದೆಯಾ? ಮಲೇಷಿಯಾ ದೇಶದಲ್ಲಿ ಪೋರ್ಟಿಕ್ಷನ್ ಎಂಬಂತ ಒಂದು ಸ್ಥಳ ಇದೆ. ಬಹಳ ಸುಂದರವಾದ ಸಮುದ್ರ ತೀರಗಳನ್ನು ಒಳಗೊಂಡಿರುವಂತ ಒಂದು ಪಟ್ಟಣ. ಹೇರಾಳವಾದ ಟೂರಿಸ್ಟ್ಗಳು ಇಲ್ಲಿಗೆ ಬರುತ್ತಾರೆ. ದೊಡ್ಡ ದೊಡ್ಡ ಹೋಟೆಲ್ಸ್, ತಂಗುವಂತ ಸ್ಥಳ ಎಲ್ಲ ಇಲ್ಲಿ ಇದೆ. ನೋಡುವುದಕ್ಕೆ ಬಹಳ ಸುಂದರವಾಗಿದೆ. ಎಲ್ಲಿ ಹೋದರೂ ಕೂಡ ಈ ಸಮುದ್ರ ತೀರ ಒಂದೊಂದು ಕಡೆಯೂ ಬಹಳ ರಮ್ಯವಾಗಿರುವುದನ್ನು ನಾವು ನೋಡಬಹುದು. ನೀವು ಸಮುದ್ರವನ್ನು ನೋಡುತ್ತಾ ಇದ್ದರೆ ನೋಡುತ್ತಲೇ ಇರಬಹುದು, ಹೌದಲ್ವಾ? ಬಹಳ ಇಂಟ್ರೆಸ್ಟಿಂಗ್ ಆಗಿ ಈ ಸಮುದ್ರದ ಅಲೆಗಳನ್ನು ನೋಡುತ್ತಾ ಇದ್ದರೆ ಮನಸ್ಸಿಗೆ ಬಹಳ ಸಂತೋಷವಾಗುತ್ತದೆ. ಆ ಅಲೆಗಳು ಬರುವುದು, ಅದರ ಶಬ್ದ, ದೇವರ ಸೃಷ್ಟಿ ಎಷ್ಟು ಸುಂದರ ನೋಡಿದ್ದೀರಾ? ಯಾಕೆ ದೇವರು ಇದನ್ನೆಲ್ಲ ಉಂಟು ಮಾಡಿದರು? ಮನುಷ್ಯರಾಗಿರುವಂತ ನಿಮಗಾಗಿ, ನನಗಾಗಿ. ನಾವು ಇದನ್ನೆಲ್ಲ ನೋಡಿ ಅನುಭವಿಸಬೇಕು, ಇದನ್ನು ನೋಡಿ ಸಂತೋಷ ಪಡಬೇಕು ಎಂಬುದಕ್ಕಾಗಿ ದೇವರು ಇದನ್ನೆಲ್ಲ ನಮಗಾಗಿ ಉಂಟು ಮಾಡಿದರು. ಯಾಕೆ ಅಂದರೆ ನಮ್ಮ ಮೇಲಿಟ್ಟಿರುವಂತ ಪ್ರೀತಿ. ದೇವರು ನನ್ನ ಮೇಲೆ ಪ್ರೀತಿಯಿಂದ ಇರಬೇಕೆಂದು ನೀವು ಎದುರು ನೋಡುತ್ತೀರಲ್ವಾ? ದೇವರು ನನ್ನ ಮೇಲೆ ಪ್ರೀತಿಯಿಂದ ಇರಬೇಕು ಎಂಬುದಾಗಿ. ನೀವು ಆತನನ್ನು ಪ್ರೀತಿಸುತ್ತೀರಾ? ಯೇಸುವಿನ ಮೇಲೆ ನಿಮಗೆ ಪ್ರೀತಿ ಇದೆಯಾ? ಪ್ರೀತಿಯನ್ನು ಇಟ್ಟಿದ್ದೀರಾ? ಏನು ಹಾಗೆ ಹೇಳುತ್ತೀರಿ? ಯೇಸುವಿನ ಮೇಲೆ ನನಗೆ ಪ್ರೀತಿ ಇರುವುದರಿಂದಲೇ ದಿನ ವಾಕ್ ವಿತ್ ಜೀಸಸ್ ನೋಡುತ್ತೇನೆ, ವಾಕ್ಯಗಳನ್ನು ಕೇಳುತ್ತೇನೆ ಎಂದು ಹೇಳುತ್ತೀರಲ್ಲ. ಯೇಸು ವಾಗ್ದಾನಗಳ ಮೂಲಕ ನನ್ನೊಟ್ಟಿಗೆ ಮಾತನಾಡುತ್ತಾನೆ ಎಂದು ಹೇಳುತ್ತೀರಲ್ಲ, ನಿಜವೇ? ಹಾಗಾದರೆ ಯೇಸು ನಿಮ್ಮನ್ನು ಪ್ರೀತಿಸುವುದು ನಿಜ, ಅದನ್ನು ನೀವು ತಿಳಿದಿದ್ದೀರಿ. ಯಾಕೆಂದರೆ ಆತನು ತನ್ನ ಶಿಲುಬೆಯ ಮರಣದ ಮೂಲಕವಾಗಿ ನಮ್ಮನ್ನು ಪ್ರೀತಿಸಿದನೆಂಬುದಾಗಿ ವಾಕ್ಯ ಹೇಳುತ್ತದೆ. ನೀವು ಯೇಸುವನ್ನು ಪ್ರೀತಿಸುವುದಾದರೆ ಆತನಿಗಾಗಿ ಏನ್ ಮಾಡುತ್ತೀರಿ? ಏನ್ ಹೀಗೆ ಕೇಳುತ್ತೀರಿ? ನಾನು ಚರ್ಚ್ಗೆ ಹೋಗುತ್ತೇನೆ, ಕಾಣಿಕೆ ಕೊಡುತ್ತೇನೆ, ಅದೆಲ್ಲ ಮುಖ್ಯವಲ್ಲ. ಆತನು ಒಂದನ್ನು ಎದುರು ನೋಡುತ್ತಾನೆ. ಏನು ಎದುರು ನೋಡುತ್ತಾನೆ ಗೊತ್ತಾ? ಯೋಹಾನ 14ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಯಾವನಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವನು. ನೀವು ಯೇಸುವನ್ನು ಪ್ರೀತಿಸುತ್ತೀರಿ ಎಂಬುದಾಗಿ ಹೇಳಿದರೆ ಆತನ ವಾಕ್ಯಗಳನ್ನು ಕೈಗೊಂಡು ನಡೆಯುವುದೇ ಅದಕ್ಕೆ ಗುರುತಾಗಿದೆ. ನಾನು ಯೇಸುವನ್ನು ಪ್ರೀತಿಸುತ್ತೇನೆ, ಜೀಸಸ್ ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಹಾಗೆ ಹೇಳುತ್ತೇವೆ. ಹೇಳಬೇಕು, ಅದರಲ್ಲಿ ಒಂದು ಸಂತೋಷ ಇದೆ. ಆದರೆ ಬರೀ ಮಾತಿನಲ್ಲಿ ಹೇಳುವುದಲ್ಲ. ಆತನು ಬರೆದುಕೊಟ್ಟಿರುವಂತ ವಾಕ್ಯಗಳನ್ನು ನಾವು ಅನುಸರಿಸಿ ಅದನ್ನು ಕೈಗೊಂಡು ನಡೆಯುವಾಗಲೇ ದೇವರ ಹೃದಯ ಸಂತೋಷ ಪಡುತ್ತದೆ. ನನ್ನ ಮಗನು, ನನ್ನ ಮಗಳು ನನ್ನ ಮೇಲೆ ಪ್ರೀತಿಯನ್ನಿಟ್ಟಿದ್ದಾರೆ, ಅದಕ್ಕೆ ನನ್ನ ಮಾತುಗಳನ್ನು ಕೈಗೊಂಡು ನಡೆಯುತ್ತಾರೆ ಎಂದು. ಒಮ್ಮೆ ಒಬ್ಬ ತಂದೆಯವರು, ಇವರೊಬ್ಬರು ಮಾತ್ರ ಅಲ್ಲ, ಅನೇಕ ತಂದೆಯವರು ಹೆಚ್ಚಿನ ಬಾರಿ ಹೇಳುವಂಥದ್ದು, ನನ್ನ ಮಗನಿಗೆ ನನ್ನ ಮೇಲೆ ಬಹಳ ಪ್ರೀತಿ ಎಂಬುದಾಗಿ. ಅದು ಹೇಗೆ ಹೇಳುತ್ತೀರಿ? ಮನೆಯಲ್ಲಿ ಇರುವಾಗ ಪ್ರೀತಿಯಿಂದ ಇರಬಹುದು, ಆದರೆ ಮಗನು ಹೊರಗೂ ಹೋಗುತ್ತಾನಲ್ಲ, ಹೊರಗೆ ಕಾಲೇಜ್ಗೆ ಹೋಗುತ್ತಾನೆ, ಫ್ರೆಂಡ್ಸ್ ಜೊತೆ ಹೋಗುತ್ತಾನೆ, ಎಲ್ಲ ಇದೆ ಅಂದರೆ, ಇಲ್ಲ ನನ್ನ ಮಗನಿಗೆ ನನ್ನ ಮೇಲೆ ಬಹಳ ಪ್ರೀತಿ. ಅದು ಹೇಗೆ ಹೇಳುತ್ತೀರಿ ಅಂದರೆ, ನಾನು ಏನು ಹೇಳುತ್ತೇನೋ ಅದನ್ನು ಹಾಗೆ ಸ್ವೀಕರಿಸುವನು, ನನ್ನ ಮಾತಿಗೆ ಅವನು ಮರ್ಯಾದೆ ಕೊಡುವನು, ವಿಧೇಯನಾಗುವನು. ಮಗನೇ ಇಷ್ಟು ಗಂಟೆಯೊಳಗೆ ಬರಬೇಕು ಅಂದ್ರೆ ಅಷ್ಟು ಗಂಟೆಯೊಳಗೆ ಕರೆಕ್ಟ್ ಆಗಿ ಮನೆಗೆ ಬರುವನು. ಮಗನೇ ಅದು ಒಳ್ಳೆಯದಲ್ಲ, ಅದು ಬೇಡ ಅಂದರೆ ಸರಿಯಪ್ಪ ಎಂಬುದಾಗಿ ಬಿಟ್ಟು ಬಿಡುವನು. ಯಾಕೆ ಮಾಡಬಾರದು? ಯಾಕೆ ಹೋಗಬಾರದು? ನನಗೆ ಹಕ್ಕಿಲ್ಲವಾ? ನಾನೇನು ಚಿಕ್ಕ ಹುಡುಗನ, ಈಗ ಯವನಸ್ಥನಾಗಿದ್ದೇನೆ? ಆ ರೀತಿ ಎಂದಿಗೂ ಕೂಡ ಅವನು ಹೇಳುವುದೇ ಇಲ್ಲ. ಅವನು ತನ್ನ ಇಷ್ಟವನ್ನು ಹೇಳುವನು. ನನ್ನ ಫ್ರೆಂಡ್ಸ್ ಜೊತೆ ನಾನು ಹೋಗುತ್ತೇನೆ ಎಂದು ಹೇಳಿದರೆ ಯೋಚಿಸಿ, ಒಳ್ಳೆ ಫ್ರೆಂಡ್ಸ್ ಸರಿ ಹೋಗಿ ಬರಲಿ ಅಂದರೆ ಅವನು ಹೋಗಿ ಬರುವನು. ಯೋಚಿಸಿ, ಬೇಡ ಮಗನ ಇದು ಸರಿಯಾಗಿ ಕಾಣುತ್ತಾ ಇಲ್ಲ ಅಂದರೆ ಸರಿ ಎಂದು ಹೋಗುವುದಿಲ್ಲ. ಒಂದು ದಿನವೂ ವಾಗ್ವಾದ ಮಾಡಿಲ್ಲ, ಹಿಂತಿರುಗಿಸಿ ಮಾತನಾಡಿಲ್ಲ, ತನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಯಾವುದೇ ವಾಗ್ವಾದವನ್ನು ಮಾಡಿಲ್ಲ. ನಾನು ಏನೇ ಹೇಳಿದರೂ ಅದನ್ನು ಹಾಗೆ ಅವನು ಒಬೆ ಮಾಡುವನು, ಅದಕ್ಕೆ ವಿಧೇಯನಾಗುವನು, ಅಂಗೀಕರಿಸುವನು. ಅದುವೇ ನಿಜವಾದಂತ ಪ್ರೀತಿ. ಒಬ್ಬ ತಂದೆಯ ಮೇಲೆ ಮಗನು ಪ್ರೀತಿಯನ್ನಿಟ್ಟಿದ್ದಾನೆ ಅಂದರೆ ತಂದೆಯ ಮಾತುಗಳಿಗೆ ವಿಧೇಯನಾಗಿ ಅದನ್ನು ಅನುಸರಿಸುವುದು, ಆ ಮಾತುಗಳನ್ನು ಹಾಗೆ ಕೈಗೊಂಡು ನಡೆಯುವುದು. ಅದೇ ರೀತಿಯಾಗಿಯೇ ನಮ್ಮ ತಂದೆಯಾಗಿರುವ ಯೇಸು ಕ್ರಿಸ್ತನು ಕೂಡ ದೇವರು ನಮ್ಮಿಂದ ಏನನ್ನು ಎದುರು ನೋಡುತ್ತಾರೆ? ನಾವು ಪ್ರೀತಿಸುತ್ತೇವೆ ದೇವರೇ, ಪ್ರೀತಿಸುತ್ತೇವೆ ದೇವರೆಂಬುದಾಗಿ ಹಾಡು ಹಾಡುತ್ತಾ ಇರುವುದಲ್ಲ. ಆತನ ವಾಕ್ಯಗಳನ್ನು ನಾವು ಕೈಗೊಂಡು ನಡೆಯುತ್ತೇವಾ? ನನಗೆ ಯೇಸು ಈ ರೀತಿ ಹೇಳಿದ್ದಾನೆ, ಅದನ್ನೇ ನಾನು ಮಾಡುವೆ. ಯೇಸು ಈ ರೀತಿ ಮಾಡಬೇಕೆಂದು ಹೇಳಿದ್ದಾನೆ, ಅದನ್ನೇ ನಾನು ಕೈಗೊಂಡು ನಡೆಯುವೆ. ಯೇಸು ನನಗೆ ಇದನ್ನು ಮಾಡಬಾರದೆಂದು ಹೇಳಿದ್ದಾರೆ, ನಾನು ಮಾಡುವುದಿಲ್ಲ. ಆತನ ಮಾತಿನಂತೆಯೇ ನಾನು ನಡೆಯುತ್ತೇನೆ. ಅದುವೇ ಯೇಸುವಿನ ಮೇಲೆ ನಾವಿಟ್ಟಿರುವಂತ ನಿಜವಾದ ಪ್ರೀತಿ. ನೀವು ಯೋಚಿಸಿ ನೋಡಿರಿ, ಹೀಗ ಯೋಚಿಸಿ ನೋಡಿರಿ, ಯೇಸುವನ್ನು ಪ್ರೀತಿಸುತ್ತೀರಾ? ನಿಮ್ಮ ಹೃದಯದಲ್ಲಿ ಕೈ ಇಟ್ಟುಕೊಂಡು ಯೋಚಿಸಿ ನೋಡಿರಿ, ಯೇಸು ನಿಮಗೆ ಹೇಳಿದ್ದನ್ನೆಲ್ಲ ಮಾಡುತ್ತಿದ್ದೀರಾ? ಆತನ ವಾಕ್ಯಗಳನ್ನು ಕೈಗೊಳ್ಳುತ್ತಿದ್ದೀರಾ? ಇಲ್ಲಿ ಬರೆದು ಕೊಟ್ಟಿದ್ದಾರಲ್ಲ.
ಆತನು ಹೇಳಿದ್ದಾನೆ, ಒಬ್ಬ ಯೌವನಸ್ಥನು ಹೇಗಿರಬೇಕೆಂದು ಬರೆದು ಕೊಟ್ಟಿದ್ದಾನೆ, ಚಿಕ್ಕ ಮಕ್ಕಳು ಹೇಗಿರಬೇಕೆಂದು ಬರೆದು ಕೊಟ್ಟಿದ್ದಾನೆ, ಗಂಡನು ಹೇಗಿರಬೇಕೆಂಬುದಾಗಿ ಹೇಳಿದ್ದಾನೆ, ಹಾಗೆ ಹೆಂಡತಿಯು ಯಾವ ರೀತಿ ನಡೆದುಕೊಳ್ಳಬೇಕೆಂದು ಹೇಳಿದ್ದಾನೆ, ಹೆತ್ತವರು ಯಾವ ರೀತಿ ನಡೆದುಕೊಳ್ಳಬೇಕೆಂಬುದಾಗಿಯೂ ಹೇಳಿದ್ದಾನೆ, ಒಬ್ಬ ಸೇವಕರು ಅಂದರೆ ಆ ಸೇವಕರು ಯಾವ ರೀತಿ ನಡೆದುಕೊಳ್ಳಬೇಕು ಹೇಳಿದ್ದಾನೆ, ಒಬ್ಬ ಸರ್ಕಾರಿ ಅಧಿಕಾರಿ ಆಗಿದ್ದರೆ ಹೇಗೆ ನಡೆದುಕೊಳ್ಳಬೇಕೆಂದು ದೇವರು ಹೇಳಿದ್ದಾರೆ. ಎಲ್ಲವನ್ನೂ ದೇವರು ಹೇಳಿದ್ದಾರೆ. ಆತನ ವಾಕ್ಯಗಳು ನಾವು ಹೀಗೆ ಬಾಳಬೇಕು ಎಂಬುದಾಗಿ ಹೇಳಿ ಕೊಟ್ಟಿದ್ದಾನೆ. ಲೋಕ ಹೇಗೆ ಬೇಕಾದರೂ, ಲೋಕದ ಜನರು ಹೇಗೆ ಬೇಕಾದರೂ ಇರುತ್ತಾರೆ, ಅವರಿಗೆ ಒಳ್ಳೆಯದಾಗಿ ಕಾಣುವಂತೆ ಮಾಡುತ್ತಾರೆ, ಮಾತನಾಡುತ್ತಾರೆ. ನಾವು ಲೋಕದವರು ಅಲ್ಲ. ನಾವು ಲೋಕದಿಂದ ಪ್ರತ್ಯೇಕಿಸಲ್ಪಟ್ಟು ನಿಜವಾದ ದೇವರನ್ನು ಹಿಂಬಾಲಿಸುವವರು. ಆತನಿಗೆ ನಿಜವಾದ ಪರಿಸ್ಥಿತಿ ಗೊತ್ತು. ಆತನು ಏನು ಹೇಳುತ್ತಾನೆ ಎಂಬುದನ್ನು ನಾವು ಗಮನಿಸಿ ಆತನ ಮಾತುಗಳಿಗೆ ನಾವು ಕಿವಿಗೊಟ್ಟರೆ ದೇವರು ಹೇಳುವರು, ನನ್ನ ಮಕ್ಕಳಿಗೆ ನನ್ನ ಮೇಲೆ ಬಹಳ ಪ್ರೀತಿ, ನನ್ನ ಮಾತನ್ನು ಬಿಟ್ಟು ಆ ಕಡೆ ಈ ಕಡೆ ಅಗಲುವುದೇ ಇಲ್ಲ, ತಿರುಗುವುದೇ ಇಲ್ಲ, ನಾನು ಏನೇ ಹೇಳಿದರೂ ಮಾಡುತ್ತಾನೆ. ಅದುವೇ ದೇವರನ್ನು ಸಂತೋಷಪಡಿಸುವಂತ ಒಂದು ಕಾರ್ಯ. ಆದ್ದರಿಂದ ನಾನು ಪ್ರತಿದಿನ ಮುಂಜಾನೆ ಈ ಸತ್ಯವೇದವನ್ನು ಓದುವಾಗ ಇದರ ಮೇಲೆ ಕೈಯಿಟ್ಟು ಹೇಳುವೆ, ದೇವರೇ, ನಾನು ನಿಮ್ಮ ವಾಕ್ಯಗಳನ್ನು ನಂಬುತ್ತೇನೆ, ಅದನ್ನು ಓದಿ ಧ್ಯಾನಿಸುತ್ತೇನೆ, ಆದರೆ ಅದರಂತೆ ನಾನು ನಡೆಯಬೇಕು, ನಿಮ್ಮ ವಾಕ್ಯದಂತೆ ನಾನು ನಡೆಯಬೇಕು, ನನಗೆ ಸಹಾಯ ಮಾಡಿ, ಕೃಪೆ ಕೊಡಿ ಎಂಬುದಾಗಿ ಆ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿಯೇ ನಾನು ಓದಲು ಆರಂಭಿಸುವೆ. ಒಂದು ವಾಕ್ಯದ ಮೂಲಕ ದೇವರು ಮಾತನಾಡಿದರೆ ಅದರ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವೆ, ನಾನು ಹೀಗೆ ಬಾಳಬೇಕು, ಇಂತಹ ಗುಣವನ್ನು ನನಗೆ ಕೊಡಿರಿ, ಇಂತಹ ಸ್ವಭಾವವನ್ನು ನನಗೆ ಕೊಡಿರಿ, ನೀವು ಬಯಸುವಂತೆ ಇಂತಹ ಜೀವಿತವನ್ನು ಜೀವಿಸಲು ನನ್ನನ್ನು ಒಪ್ಪಿಸಿಕೊಡುತ್ತೇನೆ. ಹಾಗೆ ಪ್ರಾರ್ಥನೆ ಮಾಡುತ್ತಾ ಮಾಡುತ್ತಾ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆ ಉಂಟಾಗುತ್ತದೆ. ದೇವರೊಂದಿಗಿರುವ ಅನ್ಯೂನ್ಯತೆ ಬಲಗೊಳ್ಳುತ್ತದೆ. ದೇವರು ನಮ್ಮ ಹತ್ತಿರ ಬರುವರು. ನನ್ನ ಮಗನು ನನ್ನ ಮಗಳು ಸುಮ್ಮನೆ ಹೆಸರಿಗೆ ಪ್ರಾರ್ಥಿಸುವುದಿಲ್ಲ, ಹೆಸರಿಗೆ ಬೈಬಲ್ ಓದುವುದಿಲ್ಲ, ನನ್ನ ವಾಕ್ಯಗಳನ್ನು ನಿಜವಾಗಿ ಸ್ವೀಕರಿಸಿ ಅದರಂತೆ ಬಾಳುವುದಕ್ಕೆ ಅರ್ಪಿಸಿಕೊಂಡಿದ್ದಾರೆಂದು ನಿಮ್ಮ ಹತ್ತಿರ ಬರುವರು. ಆದ್ದರಿಂದ ದೇವರ ಮೇಲಿರುವಂತ ನಿಜವಾದ ಪ್ರೀತಿಯನ್ನು ನೀವು ತೋರ್ಪಡಿಸಬೇಕು, ಸರಿನಾ? ನೀವು ಹೇಳಿರಿ ದೇವರನ್ನು ನೋಡಿ, ದೇವರೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನಿಜವಾಗಿ ಪ್ರೀತಿಸುತ್ತೇನೆ, ನಿಮ್ಮ ವಾಕ್ಯಗಳು ಏನೇ ಆಗಿದ್ದರೂ ಅದನ್ನು ನಾನು ಅನುಸರಿಸುವೆ, ಅದನ್ನು ಕೈಗೊಂಡು ನಡೆಯುವೆ, ಅದಕ್ಕೆ ನನ್ನನ್ನು ಒಪ್ಪಿಸಿಕೊಡುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.